ನಮಸ್ಕಾರ, ನನ್ನ ಚಾನೆಲ್ಗೆ ಸ್ವಾಗತ. ನಮ್ಮ ಇಂದಿನ ಕಥೆ ಗರ್ಭಿಣಿ ಅತ್ತೆ. ಹದ್ದಾಯಿತು. ಈ ವಯಸ್ಸಿನಲ್ಲಿ ಇದೊಂದು ಕೆಲಸ ಬಾಕಿ ಉಳಿದಿತ್ತಾ? ನಾಚಿಕೆ ಎನ್ನುವ ವಸ್ತು ಕೂಡ ಉಳಿದಿಲ್ಲ. ಈಗ ನಾನು ಹೊರಗೆ ನನ್ನ ಮುಖ ತೋರಿಸುವುದು ಹೇಗೆ? ನಮ್ಮ ಸಂಬಂಧಿಕರು ಏನು ಹೇಳಾರು? ನನ್ನ ಆಫೀಸ್ ಸ್ನೇಹಿತರು ಏನು ಅಂದುಕೊಳ್ಳಬಹುದು? ಒಂದೇ ಕ್ಷಣದಲ್ಲಿ ನಮ್ಮ ಮರ್ಯಾದೆಯನ್ನು ಕಸದ ಬುಟ್ಟಿಗೆ ಹಾಕಿದರು ಎಂದು ಮನಸ್ಸಿನಲ್ಲಿ ದ್ವೇಷ ಮತ್ತು ಮುಖದ ಮೇಲೆ ಕೋಪವನ್ನು ಇಟ್ಟುಕೊಂಡು ಆಕಾಶ್ ಜೋರಾಗಿ ಕೂಗಾಡುತ್ತಿದ್ದನು. ಬನ್ನಿ, ಅಷ್ಟಕ್ಕೂ ವಿಷಯ ಏನೆಂದು ನಿಮಗೆ ಹೇಳುತ್ತೇನೆ. ಆಕಾಶ್ ಇಷ್ಟೊಂದು ರೇಗಾಡಲು ಅಂತಹುದ್ದೇನಾಗಿತ್ತು? ವಾಸ್ತವವಾಗಿ ಆಕಾಶ್ನ ತಂದೆ ತಾಯಿಯಾದ ಸುಮನ್ಜಿ ಮತ್ತು ಚಂದ್ರಪ್ರಕಾಶ್ ಜಿ ಅವರಿಗೆ ಇನ್ನೊಂದು ಮಗು ಈ ಜಗತ್ತಿಗೆ ಬರಲಿದೆ. ಮತ್ತು ಈ ವಿಷಯವನ್ನು ಕೇಳಿದಾಗಿನಿಂದಲೇ ಆಕಾಶ್ನ ಕೋಪವು ನೆತ್ತಿಗೇರಿದೆ. ಆಕಾಶ್ ಮತ್ತು ಗರಿಮಾಳ ಮದುವೆಯಾಗಿ ಇನ್ನೂ 2 ತಿಂಗಳುಗಳಷ್ಟೇ ಆಗಿದ್ದವು. ಆಕಾಶ್ ತನ್ನ ಪತ್ನಿ ಗರಿಮಾಳಿಗೆ ಈ ವಿಷಯವನ್ನು ತಿಳಿಸಿದಾಗ ಕೋಪದಿಂದ ಆಕಾಶ್ನ ಇಡೀ ದೇಹವು ನಡುಗುತ್ತಿತ್ತು. ಆದರೆ ಇದರಲ್ಲಿ ಕೋಪಗೊಳ್ಳುವಂತಹ ವಿಷಯ ಏನಿದೆ ಎಂಬುದು ಗರಿಮಾಳಿಗೆ ಅರ್ಥವಾಗುತ್ತಿರಲಿಲ್ಲ. ಆದರೂ ತನ್ನ ಗಂಡನ ಕೋಪದ ಮುಂದೆ ಅವಳು ಏನೂ ಮಾತನಾಡಲಾಗಲಿಲ್ಲ. ಗರಿಮಾ ಸುಮ್ಮನೆ ಆಕಾಶ್ನ ಮಾತುಗಳನ್ನು ಕೇಳುತ್ತಲೇ ಇದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿತ್ತು. ಅದೇನೆಂದರೆ, ಇದರಿಂದ ಸಮಾಜದಲ್ಲಿ ಅವನ ಮರ್ಯಾದೆ ಯಾಕೆ ಹೋಗುತ್ತದೆ? ಗರಿಮಾಳ ಪತಿ ಆಕಾಶ್ಗೆ ಈಗಿನ್ನೂ 24 ವರ್ಷ. ಅವನಿಗಿಂತ ಚಿಕ್ಕವಳು ಗರಿಮಾಳ ನಾದಿನಿ ಶೀತಲ್. ಗರಿಮಾಳ ಅತ್ತೆ ಮಾವನ ಮದುವೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಆಗಿತ್ತು ಮತ್ತು ಅವಳ ಅತ್ತೆಯ ವಯಸ್ಸು ಕೂಡ ಹೆಚ್ಚೇನೂ ಆಗಿರಲಿಲ್ಲ. ಆಕಾಶ್ ಯಾವ ವಿಷಯಕ್ಕಾಗಿ ಇಷ್ಟು ಕೋಪಗೊಂಡಿದ್ದಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಗರಿಮಾ ಇಂದಿಗೂ ಅಸಮರ್ಥಳಾಗಿದ್ದಳು. ತನ್ನ ಅತ್ತೆಯ ಬಗ್ಗೆ ಅವಳಿಗೆ ಸಂಪೂರ್ಣ ಸಹಾನುಭೂತಿ ಇತ್ತು. ಅವರಿಗೆ ತಿನ್ನಲು ಏನು ಆಸೆಯಾಗುತ್ತಿದೆ ಎಂದು ಅವಳು ಕೇಳಲು ಬಯಸುತ್ತಿದ್ದಳು. ಏಕೆಂದರೆ ಅವಳು ಈ ಮನೆಗೆ ಸೊಸೆಯಾಗಿ ಬಂದಾಗಿನಿಂದ ಅವಳ ಅತ್ತೆ ಅವಳನ್ನು ತಮ್ಮ ಸ್ವಂತ ಮಗಳಂತೆಯೇ ನೋಡಿಕೊಂಡಿದ್ದರು. ಅವಳ ಇಷ್ಟ ಮತ್ತು ಕಷ್ಟಗಳ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸುತ್ತಿದ್ದರು. ಗರಿಮಾ ಕೂಡ ತನ್ನ ಅತ್ತೆಯನ್ನು ತುಂಬಾ ಇಷ್ಟಪಡುತ್ತಿದ್ದಳು. ಆದರೆ ಇಂದು ತನ್ನ ಗಂಡನ ಬಾಯಿಂದ ಇಂತಹ ಮಾತುಗಳನ್ನು ಕೇಳುವುದು ಅವಳಿಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ. ಸಂಜೆ ಗರಿಮಾಳ ಮಾವ ಚಂದ್ರಪ್ರಕಾಶ್ ಜಿ ಅವರು ಈ ವಿಷಯದ ಬಗ್ಗೆ ಮಾತನಾಡಲು ಎಲ್ಲರನ್ನೂ ಹಾಲ್ಗೆ ಕರೆದಾಗ ಯಾರೂ ಅವರ ಮಾತನ್ನು ಕೇಳಲು ತಮ್ಮ ಕೋಣೆಯಿಂದ ಹೊರಗೆ ಬರಲಿಲ್ಲ. ಚಂದ್ರಪ್ರಕಾಶ್ ಜಿ ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡುತ್ತಿದ್ದಾರೆ. ಸಾಮಾನ್ಯವಾಗಿ ಅವರು ತಮ್ಮ ಮಕ್ಕಳನ್ನು ಕರೆದಾಗಲೆಲ್ಲ ಮಕ್ಕಳು ಭಯದಿಂದ ಆತುರಾತುರವಾಗಿ ತಕ್ಷಣ ಅವರ ಮುಂದೆ ಹಾಜರಾಗುತ್ತಿದ್ದರು. ಏಕೆಂದರೆ ಅವರು ಕಡಿಮೆ ಮಾತನಾಡುತ್ತಿದ್ದರು. ಆದರೆ ಅವರು ಮನಸ್ಸಿನಿಂದ ತುಂಬಾ ಮೃದುವಾಗಿದ್ದರು. ಅವರು ಬಹಳ ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಹೊಂದಿದ್ದ ವ್ಯಕ್ತಿ. ಗರಿಮಾ ಬಂದ ನಂತರ ಅವರಿಗೆ ಅವಳ ಮೇಲೆ ಎಷ್ಟು ಪ್ರೀತಿ ಬೆಳೆಯಿತೆಂದರೆ ಈಗ ಬೆಳಗಿನ ಚಹಾ ಕೂಡ ಅವಳಿಲ್ಲದೆ ಅವರಿಗೆ ರುಚಿಸುತ್ತಿರಲಿಲ್ಲ. ಅವರು ಯಾವಾಗಲೂ ಅವಳನ್ನು ಮಗಳೆಯೆಂದೇ ಕರೆಯುತ್ತಾರೆ. ಇಂದು ಚಂದ್ರಪ್ರಕಾಶ್ ಜಿ ಕರೆದರೂ ಆಕಾಶ್ ಮತ್ತು ಶೀತಲ್ ಇಬ್ಬರೂ ಬಾರದಿರುವುದನ್ನು ನೋಡಿ ಗರಿಮಾ ತಾನೇ ತಪ್ಪಿತಸ್ಥಳೆಂದು ಭಾವಿಸುತ್ತಿದ್ದಳು. ತಂದೆ ಮತ್ತು ತಾಯಿ ಮಾತನಾಡಲು ಕುಳಿತಿದ್ದಾರೆ. ಆದರೆ ಅವರ ಮಕ್ಕಳು ಕರೆದರೂ ಅವರ ಮಾತನ್ನು ಕೇಳಲು ಬರುತ್ತಿಲ್ಲವಲ್ಲ ಎಂದು ಅವಳಿಗೆ ಅನಿಸುತ್ತಿತ್ತು. ಸಾಮಾನ್ಯ ದಿನಗಳಲ್ಲಿ ಗರಿಮಾ ತನ್ನ ಅತ್ತೆ ಮತ್ತು ನಾದಿನಿ ಶೀತಲ್ ಜೊತೆ ಸೇರಿ ತಿಂಡಿ ತಯಾರಿಸುತ್ತಿದ್ದಳು ಮತ್ತು ಆಕಾಶ್ ಆಫೀಸಿನಿಂದ ಮರಳಿದ ನಂತರ ಎಲ್ಲರೂ ಹಾಲ್ನಲ್ಲಿ ಕುಳಿತು ಊಟ ಮಾಡುತ್ತಾ ಮಾತನಾಡುತ್ತಿದ್ದರು. ಆದರೆ ಇಂದು ಎಲ್ಲವೂ ಕೈಮೀರಿ ಹೋಗಿತ್ತು. ಪರಿಸ್ಥಿತಿಯನ್ನು ನಿಭಾಯಿಸುವ ಉದ್ದೇಶದಿಂದ ಗರಿಮಾ ತನ್ನ ಪತಿಯ ಬಳಿ ಹೋಗಿ ಕೇಳಿ, ಅಪ್ಪಾಜಿ ನಿಮ್ಮನ್ನು ಕರೆದಿದ್ದರು, ನೀವು ಮರೆತು ಹೋದರಾ ಎಂದು ಕೇಳಿದಳು. ಗರಿಮಾಳ ಮಾತನ್ನು ಕೇಳಿ ಆಕಾಶ್ನ ಮುಖ ಕೋಪದಿಂದ ಕೆಂಪಾಯಿತು ಮತ್ತು ರೇಗಾಡುತ್ತಾ ಹೀಗೆ ಹೇಳಿದನು, ನನಗೆ ಯಾರೊಂದಿಗೂ ಮಾತನಾಡುವುದಿಲ್ಲ. ನೀನು ನನ್ನ ಹೆಂಡತಿ, ನಾನು ಹೇಳಿದ್ದನ್ನಷ್ಟೇ ನೀನು ಮಾಡಬೇಕು. ಹೆಚ್ಚು ತಲೆ ಉಪಯೋಗಿಸುವ ಅಗತ್ಯವಿಲ್ಲ. ತಾನು ಆಕಾಶ್ನ ಹೆಂಡತಿಯಾಗಿದ್ದರೂ ಅತ್ತೆ ಮಾವನ ಪರವಾಗಿ ಏಕೆ ಮಾತನಾಡಬಾರದು ಎಂದು ಗರಿಮಾಳಿಗೆ ಆಶ್ಚರ್ಯವಾಯಿತು. ಆದರೆ ಹೊಸದಾಗಿ ಮದುವೆಯಾಗಿದ್ದರಿಂದ ಸುಮ್ಮನೆ ಕುಳಿತಳು. ಆಗ ಬಾಗಿಲಲ್ಲಿ ಸದ್ದು ಕೇಳಿಸಿತು ಮತ್ತು ಗರಿಮಾಳ ಮಾವ ಚಂದ್ರಪ್ರಕಾಶ್ ಜಿ ಅವರ ಧ್ವನಿ ಕೇಳಿಸಿತು, ಮಗನೇ ಆಕಾಶ್. ಆದರೆ ಆಕಾಶ್ ಯಾವುದೇ ಉತ್ತರ ನೀಡಲಿಲ್ಲ. ಅವನು ಫೇಸ್ಬುಕ್ನಲ್ಲಿ ಮುಳುಗಿದ್ದನು. ಗರಿಮಾ ಬಾಗಿಲು ತೆರೆದು ಅವರನ್ನು ಒಳಗೆ ಬರಲು ಹೇಳಿದಾಗ ಚಂದ್ರಪ್ರಕಾಶ್ ಜಿ ಹೇಳಿದರು, ಬೇಡ ಮಗಳೇ, ಈಗಲ್ಲ. ನಾನು ಮತ್ತು ನಿಮ್ಮ ಅಮ್ಮ ನಿಮ್ಮೊಂದಿಗೆ ಕೆಲವೊಂದು ವಿಷಯಗಳನ್ನು ಮಾತನಾಡಬೇಕಿದೆ. ಹಾಲ್ಗೆ ಬನ್ನಿ ಎಂದು ಹೇಳಿ ಅವರು ಹೊರಟು ಹೋದರು. ಶೀತಲ್ ಅನ್ನು ಬಿಟ್ಟು ಉಳಿದೆಲ್ಲರೂ ಹಾಲ್ಗೆ ತಲುಪಿದ್ದರು. ಗರಿಮಾ ಅವಳನ್ನು ಕರೆಯಲು ಹಲವು ಬಾರಿ ಪ್ರಯತ್ನಿಸಿದಳು. ಆದರೆ ಅವಳು ಬಾಗಿಲು ತೆರೆಯಲಿಲ್ಲ ಮತ್ತು ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ, ನಾನು ಒಬ್ಬಂಟಿಯಾಗಿರಲು ಬಯಸುತ್ತೇನೆ ಎಂದು ಮಾತ್ರ ಹೇಳಿದಳು. ಹಾಲ್ನಲ್ಲಿ ಚಂದ್ರಪ್ರಕಾಶ್ ಜಿ ತಮ್ಮ ಪತ್ನಿಯೊಂದಿಗೆ ತಲೆ ತಗ್ಗಿಸಿ ಕುಳಿತಿದ್ದರು. ಎದುರಿಗೆ ಆಕಾಶ್ ಕುಳಿತಿದ್ದನು ಮತ್ತು ಗರಿಮಾ ಅವನ ಹತ್ತಿರ ಹೋಗಿ ನಿಂತುಕೊಂಡಳು. ಅತ್ತೆಯ ಮುಖವನ್ನು ನೋಡಿ ಅವಳಿಗೆ ತುಂಬಾ ಸಂಕಟವಾಯಿತು.
ಒಂದೇ ದಿನದಲ್ಲಿ ಅವರ ಸುಂದರ ಮುಖ ಬಾಡಿ ಹೋಗಿತ್ತು. ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲಗಳು ಮೂಡಿದ್ದವು. ಬಹುಶಃ ಅವರು ತುಂಬಾ ಅತ್ತಿರಬೇಕು. ಇಂದು ಅವರು ಇಡೀ ದಿನ ಕೋಣೆಯಿಂದ ಹೊರಗೆ ಬಂದಿರಲಿಲ್ಲ. ಅವರ ಸ್ಥಿತಿಯನ್ನು ನೋಡಿ ಗರಿಮಾಳಿಗೂ ಅಳು ಬರುತ್ತಿತ್ತು. ಆಗ ಆಕಾಶ್ ಕಠೋರ ಸ್ವರದಲ್ಲಿ, ಏನು ಹೇಳಬೇಕಿತ್ತು ನಿಮಗೆ? ಬೇಗ ಹೇಳಿ, ನನಗೆ ಕೆಲಸವಿದೆ ಎಂದನು. ಆಕಾಶ್ ಇದುವರೆಗೂ ತನ್ನ ತಂದೆಯ ಬಳಿ ಈ ರೀತಿ ಮಾತನಾಡಿರಲಿಲ್ಲ. ಚಂದ್ರಪ್ರಕಾಶ್ ಜಿ ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳುತ್ತಾ ನಿಧಾನವಾಗಿ, ನಿಮಗೆಲ್ಲ ಎಲ್ಲವೂ ತಿಳಿದೇ ಇದೆಯಲ್ಲ ಎಂದರು. ಆಕಾಶ್ ಸಿಟ್ಟಿನಿಂದ, ಹೌದು ಗೊತ್ತು. ಹಾಗಾದರೆ ಈಗ ನೀವು ಇದರ ಬಗ್ಗೆ ಏನು ಹೇಳಬೇಕೆಂದಿದ್ದೀರಿ ಎಂದು ಕೇಳಿದನು. ನಾವೇನು ಹೇಳಲಿ ಅಪ್ಪಾಜಿ? ನೀವು ಹೇಳಲು ಏನನ್ನೂ ಉಳಿಸಿಯೇ ಇಲ್ಲವಲ್ಲ. ನನಗಂತೂ ಅರ್ಥವಾಗುತ್ತಿಲ್ಲ. ಈಗ ನಾವು ಜನರ ಮುಂದೆ ಯಾವ ಮುಖ ಹೊತ್ತುಕೊಂಡು ಹೋಗುವುದು? ನೀವು ನಮ್ಮನ್ನು ಎಲ್ಲಿಯೂ ಹೋಗದಂತೆ ಮಾಡಿಬಿಟ್ಟಿದ್ದೀರಿ ಎಂದನು ಆಕಾಶ್. ತನ್ನ ಪತಿಯ ಮಾತುಗಳನ್ನು ಕೇಳಿ ಗರಿಮಾ ಒಮ್ಮೆ ಅವನ ಕಡೆಗೆ ಮತ್ತೊಮ್ಮೆ ತನ್ನ ಅತ್ತೆ ಮಾವನ ಕಡೆಗೆ ನೋಡುತ್ತಿದ್ದಳು. ಅವಳಿಗೆ ತನ್ನ ಕಿವಿಗಳ ಮೇಲೆ ನಂಬಿಕೆ ಬರುತ್ತಿರಲಿಲ್ಲ. ಆಗ ಚಂದ್ರಪ್ರಕಾಶ್ ಜಿ, ನಮ್ಮ ಕಾರಣದಿಂದ ನಿಮಗೆ ಹೊರಗೆ ಹೋಗಲು ನಾಚಿಕೆಯಾಗುತ್ತಿದೆಯೇ ಎಂದು ಕೇಳಿದರು. ಆಗ ಆಕಾಶ್ ಏರುಧ್ವನಿಯಲ್ಲಿ ಹೇಳಲು ಶುರುಮಾಡಿದನು, ಮತ್ತಿನ್ನೇನು? ನನ್ನ ಸ್ನೇಹಿತರಿದ್ದಾರೆ, ಶೀತಲ್ ಅವರ ಸ್ನೇಹಿತೆಯರಿದ್ದಾರೆ, ಗರಿಮಾಳ ತವರು ಮನೆಯವರಿದ್ದಾರೆ. ಅವರೆಲ್ಲರೂ ಏನು ಅಂದುಕೊಳ್ಳಬಹುದು? ಅದನ್ನು ಯೋಚಿಸಿದರೆ ಸಾಕು, ನಾಚಿಕೆಯಿಂದ ನನ್ನ ತಲೆ ತಗ್ಗಿಹೋಗುತ್ತಿದೆ. ಮಗ ಈ ರೀತಿ ಮಾತನಾಡುವುದನ್ನು ನೋಡಿ ಸುಮಂಜಿ ಅವರ ಕಣ್ಣುಗಳಿಂದ ನೀರು ಹರಿಯಲಾರಂಭಿಸಿತು. ಗರಿಮಾ ತಕ್ಷಣ ಅವರನ್ನು ತಬ್ಬಿಕೊಂಡಳು. ಅವಳಿಗೆ ತುಂಬಾ ಸಂಕಟವಾಗುತ್ತಿತ್ತು. ಆದರೆ ಆಕಾಶ್ ಮಾತನಾಡುತ್ತಲೇ ಇದ್ದನು. ಈ ಎಲ್ಲಾ ಕೆಲಸಗಳನ್ನು ಮಾಡಿದ ನಂತರ ಈಗ ಹಾಲ್ನಲ್ಲಿ ನಮ್ಮೆಲ್ಲರನ್ನೂ ಕರೆಸಿ ಸಭೆ ನಡೆಸುತ್ತಿದ್ದೀರಿ. ಆದರೆ ಅಪ್ಪಾಜಿ, ನಾನು ಇಷ್ಟೇ ಹೇಳಲು ಬಯಸುತ್ತೇನೆ. ಇನ್ನು ಮುಂದೆ ನನಗೂ ನಿಮಗೂ ಯಾವುದೇ ಸಂಬಂಧವಿಲ್ಲ. ಇನ್ನು ನಾನು ನನ್ನಿಷ್ಟದಂತೆ ಬದುಕುತ್ತೇನೆ ಮತ್ತು ನೀವು ನಿಮ್ಮಿಷ್ಟದಂತೆ ಬದುಕಿ. ಶೀತಲ್ ಏನು ಮಾಡುತ್ತಾಳೋ ಅವಳಿಗೆ ಗೊತ್ತು. ಚಂದ್ರಪ್ರಕಾಶ್ ಜಿ ಅವರ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು ಮತ್ತು ಅತ್ತ ಕಡೆ ಸುಮಂಜಿ ಅವರ ಕಣ್ಣೀರಿನ ಧಾರೆ ನಿಲ್ಲುತ್ತಲೇ ಇರಲಿಲ್ಲ. ಆಗ ಚಂದ್ರಪ್ರಕಾಶ್ ಜಿ, ಅಂದರೆ ನೀನು ಮನೆಯ ಅಡುಗೆ ಮನೆಯನ್ನು ವಿಭಾಗಿಸಲು ಬಯಸುತ್ತಿದ್ದೀಯಾ ಎಂದರು. ಆಕಾಶ್ ಸೋಫಾದಿಂದ ಎದ್ದು ನಿಂತು, ನನಗೆ ಈ ಹೆಂಗಸರ ವಿಷಯಗಳಲ್ಲಿ ಯಾವುದೇ ಆಸಕ್ತಿಯಿಲ್ಲ. ಆದರೆ ನಾನು ನಿಮ್ಮೊಂದಿಗೆ ಇನ್ನು ಯಾವುದೇ ಸಂಬಂಧವನ್ನಿಟ್ಟುಕೊಳ್ಳಲು ಬಯಸುವುದಿಲ್ಲ. ಹಾಗೆಯೇ ನಿಮ್ಮೊಂದಿಗೆ ಉಳಿಯಲು ಇಷ್ಟಪಡುವುದಿಲ್ಲ ಎಂದನು. ಆಗ ಚಂದ್ರಪ್ರಕಾಶ್ ಜಿ ತಮ್ಮ ಕಣ್ಣೀರು ಒರೆಸಿಕೊಳ್ಳುತ್ತಾ, ಸರಿ, ನೀನು ನಮ್ಮೊಂದಿಗೆ ಇರಲು ಬಯಸದಿದ್ದರೆ ನಾನು ಮತ್ತು ನಿನ್ನ ತಾಯಿ ಹಳ್ಳಿಯಲ್ಲಿರುವ ನಮ್ಮ ಮನೆಗೆ ಹೋಗುತ್ತೇವೆ ಎಂದರು. ಅದಕ್ಕೆ ಆಕಾಶ್, ಬೇಡ, ಅಷ್ಟೊಂದು ಉಪಕಾರ ಮಾಡುವ ಅಗತ್ಯವಿಲ್ಲ. ಈಗಾಗಲೇ ನೀವು ಬಹಳಷ್ಟು ಕಡೆ ನಮ್ಮ ಮರ್ಯಾದೆ ಕಳೆದಿದ್ದೀರಿ ಎಂದು ಹೇಳಿ ತನ್ನ ಕೋಣೆಗೆ ಹಿಂತಿರುಗಿದನು. ಇತ್ತ ಹಾಲ್ನಲ್ಲಿ ಕುಳಿತಿದ್ದ ತಂದೆ ತಾಯಿ ಇಬ್ಬರೂ ತಮ್ಮ ಮಕ್ಕಳ ವರ್ತನೆಯನ್ನು ಕಂಡು ಅಪರಾಧಿ ಮನೋಭಾವದಿಂದ ಬಳಲುತ್ತಿದ್ದರು. ಇದರ ನಂತರ ಹಲವು ದಿನಗಳು ಕಳೆದವು. ಆದರೆ ಮನೆಯಲ್ಲಿ ಮೊದಲಿನಂತಹ ಕಳೆ ಇರಲಿಲ್ಲ. ಆಕಾಶ್ ಮತ್ತು ಶೀತಲ್ ಅಣ್ಣ ತಂಗಿಯರಿಬ್ಬರೂ ತಮ್ಮ ಪೋಷಕರೊಂದಿಗೆ ಮಾತನಾಡುತ್ತಿರಲಿಲ್ಲ. ಕೇವಲ ತಮ್ಮ ಕೋಣೆಗಳಿಗೆ ಸೀಮಿತವಾಗಿದ್ದರು. ಒಂದು ವೇಳೆ ಯಾವುದಾದರೂ ಕಾರಣಕ್ಕೆ ಅವರು ಎದುರಾಬದುರಾದರೆ ಇಬ್ಬರೂ ತಮ್ಮ ಪೋಷಕರನ್ನು ಕೋಪ ಮತ್ತು ದ್ವೇಷ ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ಅವರ ಸ್ಥಿತಿಯನ್ನು ಯಾರಾದರೂ ಅರ್ಥಮಾಡಿಕೊಳ್ಳುತ್ತಿದ್ದರೆ ಅದು ಕೇವಲ ಅವರ ಸೊಸೆ ಗರಿಮಾ ಮಾತ್ರ. ಅವಳು ಅವರ ಕಾಳಜಿ ವಹಿಸಲು ಪೂರ್ತಿ ಪ್ರಯತ್ನಿಸುತ್ತಿದ್ದಳು. ಅವರ ಯೋಗಕ್ಷೇಮ ವಿಚಾರಿಸುತ್ತಿದ್ದಳು ಮತ್ತು ತನ್ನ ಅತ್ತೆಯ ತಲೆಗೆ ಎಣ್ಣೆ ಹಚ್ಚುತ್ತಿದ್ದಳು. ಆದರೆ ತನ್ನ ಅತ್ತೆ ಈಗ ಮೊದಲಿನಂತೆ ಲವಲವಿಕೆಯಿಂದಿಲ್ಲ ಎಂಬುದನ್ನು ಗರಿಮಾ ಗಮನಿಸಿದಳು. ಗರಿಮಾ ಮತ್ತು ಚಂದ್ರಪ್ರಕಾಶ್ ಜಿ ಅವರನ್ನು ಖುಷಿಯಾಗಿಡಲು ಪ್ರಯತ್ನಿಸುತ್ತಿದ್ದರು. ಆದರೆ ಅಷ್ಟೇನೂ ಯಶಸ್ವಿಯಾಗುತ್ತಿರಲಿಲ್ಲ. ಗರಿಮಾ ತನ್ನ ಪೋಷಕರಿಗಾಗಿ ಏನನ್ನಾದರೂ ಮಾಡುವುದು ಆಕಾಶ್ಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದ್ದರಿಂದ ಅವನು ಮನೆಯಲ್ಲಿದ್ದಾಗ ಅವಳು ಇಷ್ಟವಿದ್ದರೂ ಅವರ ಹತ್ತಿರ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಸಮಯ ಕಳೆಯುತ್ತಾ 7 ತಿಂಗಳುಗಳು ಕಳೆದು ಹೋಗಿದ್ದವು. ಒಂದು ದಿನ ಹಠಾತ್ತನೆ ಸುಮಂಜಿ ಅವರ ಆರೋಗ್ಯ ಹದಗೆಡಲಾರಂಭಿಸಿತು. ಕಾಲುಗಳಲ್ಲಿ ಊತ ಬಂದಿತ್ತು, ಏನನ್ನೂ ತಿನ್ನಲು ಆಗುತ್ತಿರಲಿಲ್ಲ. ವಾಂತಿಯಾಗುತ್ತಿದ್ದ ಕಾರಣ ಅವರ ದೇಹ ಎಷ್ಟು ದುರ್ಬಲವಾಗಿತ್ತೆಂದರೆ ಓಡಾಡಲೂ ಆಗುತ್ತಿರಲಿಲ್ಲ. ಚಂದ್ರಪ್ರಕಾಶ್ ಜಿ ಅವರಿಗೆ ತಮ್ಮ ಪತ್ನಿಯ ಬಗ್ಗೆ ತುಂಬಾ ಚಿಂತೆಯಿತ್ತು. ಹೀಗಾಗಿ ಅವರು ದಣಿಯದೇ ಅವರ ಸೇವೆಯಲ್ಲಿ ತೊಡಗಿರುತ್ತಿದ್ದರು. ಕೆಲವೊಮ್ಮೆ ತಮ್ಮ ಹೆಂಡತಿಯ ಕಾಲು ಒತ್ತುತ್ತಿದ್ದರು, ಇನ್ನು ಕೆಲವೊಮ್ಮೆ ತಮ್ಮ ಕೈಯಿಂದ ಊಟ ಮಾಡಿಸುತ್ತಿದ್ದರು. ವಾಂತಿಯಾದರೂ ಅವರೇ ಸ್ವಚ್ಛಗೊಳಿಸುತ್ತಿದ್ದರು. ತಮ್ಮ ಪತ್ನಿಯ ಮೇಲಿನ ಅವರ ಪ್ರೀತಿಯನ್ನು ಕಂಡು ಗರಿಮಾ ಆಶ್ಚರ್ಯಚಕಿತಳಾದಳು. ಆದರೆ ಇಷ್ಟೆಲ್ಲ ಆದರೂ ಆಕಾಶ್ ಮತ್ತು ಅವನ ತಂಗಿ ಶೀತಲ್ ಮನಸ್ಸು ಸ್ವಲ್ಪವೂ ಕರಗಲಿಲ್ಲ. ಒಂದು ದಿನ ಗರಿಮಾಳಿಗೆ ಅವಳ ತಾಯಿಯಿಂದ ಫೋನ್ ಬಂತು. ಸ್ವಲ್ಪ ದಿನಗಳ ಮಟ್ಟಿಗೆ ಅಳಿಯಂದಿರ ಜೊತೆ ನಮ್ಮ ಮನೆಗೆ ಬಂದು ಇರು ಎಂದು ತಾಯಿ ಹೇಳಿದರು. ಗರಿಮಾ ತುಂಬಾ ಆಶ್ಚರ್ಯದಿಂದ,
ನೀನು ಏನು ಹೇಳುತ್ತಿದ್ದೀಯಾ ಅಮ್ಮ? ನನ್ನ ಅತ್ತೆಯನ್ನು ಇಂತಹ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ಹೇಗೆ ಬರಲಿ? ಎಂದಳು. ಗರಿಮಾ, ನಿನ್ನ ಬುದ್ಧಿ ಕೆಟ್ಟಿಲ್ಲ ತಾನೇ? ಈಗ ನೀನು ನಿನ್ನ ಅತ್ತೆಯ ಸೇವೆ ಮಾಡುತ್ತೀಯಾ? ಆಮೇಲೆ ಅವರ ಮಗುವನ್ನೂ ಸಾಕುತ್ತೀಯಾ? ನಿನಗೂ ನಿನ್ನದೇ ಆದ ಕುಟುಂಬವಿದೆ. ಅದರ ಬಗ್ಗೆಯಾದರೂ ಸ್ವಲ್ಪ ಯೋಚಿಸು ಎಂದರು ತಾಯಿ. ಆದರೆ ಗರಿಮಾ, ಅಮ್ಮ, ಈಗ ನನ್ನ ಗಂಡನ ಮನೆಯೇ ನನ್ನ ಕುಟುಂಬ ಎಂದು ನೀನೇ ತಾನೇ ನನಗೆ ಬುದ್ಧಿ ಹೇಳಿದ್ದೆ ಎಂದಳು. ಹಾಗಾದರೆ ಇಂದು ಇಂತಹ ಮಾತುಗಳೇಕೆ? ನನಗೆ ಇಷ್ಟೇ ಗೊತ್ತು. ಇಂದು ನನ್ನ ಅತ್ತೆಗೆ ನನ್ನ ಅವಶ್ಯಕತೆ ಇದೆ. ಆದ್ದರಿಂದ ನಾನು ಅವರ ಜೊತೆಯೇ ನಿಲ್ಲುತ್ತೇನೆ. ಇಷ್ಟು ಹೇಳಿ ಗರಿಮಾ ತನ್ನ ತಾಯಿಯ ಇನ್ನಾವುದೇ ಮಾತನ್ನು ಕೇಳದೆ ಫೋನ್ ಇಟ್ಟಳು. ಸಾಮಾನ್ಯವಾಗಿ ಅಕ್ಕಪಕ್ಕದ ಮನೆಯವರು ಇವರನ್ನು ನೋಡಿ ನಗುತ್ತಿದ್ದರು ಮತ್ತು ತಮಾಷೆ ಮಾಡುತ್ತಿದ್ದರು. ಒಂದು ದಿನ ಪಕ್ಕದ ಮನೆಯ ಆಂಟಿ ಗರಿಮಾಳನ್ನು ನೋಡಿ, ಒಂದು ಮಾತು ಹೇಳು ಸೊಸೆ, ನಿನ್ನ ಅತ್ತೆಯ ಕಾಲು ಭಾರವಾಗಿದೆಯಾ, ಗರ್ಭಿಣಿಯಾಗಿದ್ದಾರಾ ಎಂದು ಕೇಳಿದರು. ಆಗ ಗರಿಮಾ ತನ್ನನ್ನು ತಾನು ಶಾಂತಗೊಳಿಸಿಕೊಳ್ಳುತ್ತಾ, ನೀವು ಸರಿಯಾಗಿಯೇ ಕೇಳಿದ್ದೀರಿ ಆಂಟಿ ಎಂದಳು. ಆದರೆ ಆ ಆಂಟಿ, ಆದರೆ ಈ ವಯಸ್ಸಿನಲ್ಲಿ ಇವೆಲ್ಲ ಎಂದು ಹೇಳುತ್ತಾ ನಗಲು ಪ್ರಾರಂಭಿಸಿದರು. ಆಗ ಗರಿಮಾ ಅವರ ಕಡೆ ನೋಡುತ್ತಾ ನಗುತ್ತಾ ಹೀಗೆ ಹೇಳಿದಳು, ಒಂದು ಮಾತು ಹೇಳಿ, ಈ ವಯಸ್ಸಿನಲ್ಲಿ ಗಂಡನ ಪ್ರೀತಿ ಎಷ್ಟು ಮಂದಿ ಹೆಂಡತಿಯರಿಗೆ ಸಿಗುತ್ತದೆ? ಹಾಗೆ ನೋಡಿದರೆ ಈ ವಿಷಯದಲ್ಲಿ ನನ್ನ ಅತ್ತೆ ತುಂಬಾ ಅದೃಷ್ಟವಂತೆ. ಹೀಗೆ ಹೇಳುತ್ತಾ ಗರಿಮಾ ಹೊರಟಾಗ ಹಿಂದಿನಿಂದ ಧ್ವನಿ ಬಂತು, ಅತ್ತೆಯ ಪ್ರೀತಿಯ ಅಮಲು ನಿನಗೆ ಸ್ವಲ್ಪ ಜಾಸ್ತಿಯೇ ಏರಿದ ಹಾಗಿದೆ. ಆಗ ಅವರ ಪಕ್ಕದಲ್ಲಿ ನಿಂತಿದ್ದ ಇನ್ನೊಬ್ಬ ಮಹಿಳೆ ಕೂಡ ಈ ದಿನವನ್ನು ನೋಡುವುದು ಬಾಕಿ ಉಳಿದಿತ್ತು ಎಂದು ಹೀಯಾಳಿಸಿದರು. ಗರಿಮಾಳಿಗೆ ಅವರ ಮಾತುಗಳನ್ನು ಕೇಳಿ ಕೋಪ ಬಂತು. ಆದರೆ ಯಾವುದಕ್ಕೂ ಉತ್ತರಿಸದೆ ಮನೆಗೆ ಮರಳುವುದೇ ಉತ್ತಮ ಎಂದು ಭಾವಿಸಿದಳು. ಇಂದು ಜೋರಾಗಿ ಮಳೆ ಬರುತ್ತಿತ್ತು. ಆದ್ದರಿಂದ ಈ ಮಳೆಯಲ್ಲಿ ಬಿಸಿ ಬಿಸಿಯಾದ ಛೋಲೆ ಪೂರಿ ಎಲ್ಲರಿಗೂ ಇಷ್ಟವಾಗುತ್ತದೆ ಎಂದು ಗರಿಮಾ ಯೋಚಿಸಿದಳು. ವಿಶೇಷವಾಗಿ ಅದು ಅವಳ ಅತ್ತೆ ಮತ್ತು ಪತಿ ಆಕಾಶ್ಗೆ ತುಂಬಾ ಇಷ್ಟವಾಗಿತ್ತು. ಇಂದು ಕುಟುಂಬದ ಎಲ್ಲಾ ಸದಸ್ಯರನ್ನೂ ಒಟ್ಟಿಗೆ ಊಟದ ಮೇಜಿನ ಮೇಲೆ ಕೂಡಿಸಿ ಊಟ ಬಡಿಸಬೇಕೆಂದು ಗರಿಮಾ ನಿರ್ಧರಿಸಿದ್ದಳು. ಇಂದು ಆಕಾಶ್ ಮತ್ತು ಶೀತಲ್ಗೆ ಕಟ್ಟುನಿಟ್ಟಾಗಿ ಹೇಳಿಯಾದರೂ ಅವರನ್ನು ಅವರ ತಂದೆ ತಾಯಿಯ ಪಕ್ಕದಲ್ಲಿ ಕೂಡಿಸಬೇಕೆಂದು ಅಂದುಕೊಂಡಳು. ಇದನ್ನೆಲ್ಲ ಯೋಚಿಸಿ ಅವಳ ಮುಖದಲ್ಲಿ ಕಿರುನಗು ಮೂಡಿತ್ತು. ಅಷ್ಟರಲ್ಲೇ ಚಂದ್ರಪ್ರಕಾಶ್ ಜಿ ಅಡುಗೆ ಮನೆಗೆ ಬಂದು, ಮಗಳೇ, ನಮ್ಮ ಕೋಣೆಗೆ ಬಾರಮ್ಮ, ನಿನ್ನ ಅತ್ತೆಯ ಆರೋಗ್ಯ ಸರಿಯಿಲ್ಲ ಎಂದು ತೋರುತ್ತದೆ ಎಂದರು. ಅತ್ತೆಗೆ ಏನಾಯಿತು ಅಪ್ಪಾಜಿ ಎಂದು ಹೇಳುತ್ತಾ ಗರಿಮಾ ಗಾಬರಿಯಿಂದ ಅವರ ಕೋಣೆಯ ಕಡೆಗೆ ಓಡಿದಳು. ಅಲ್ಲಿ ನೋಡಿದರೆ ಅವಳ ಅತ್ತೆ ಹಾಸಿಗೆಯ ಮೇಲೆ ಮಲಗಿ ನೋವಿನಿಂದ ನರಳುತ್ತಿದ್ದರು ಮತ್ತು ಜೋರಾಗಿ ದೇವರ ಹೆಸರನ್ನು ಹೇಳುತ್ತಿದ್ದರು. ಅವರು ಬೆವರಿನಿಂದ ತೊಯ್ದು ಹೋಗಿದ್ದರು. ಭಯದಿಂದ ಗರಿಮಾಳ ಕೈಕಾಲುಗಳು ನಡುಗಲಾರಂಭಿಸಿದವು. ಅವಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ, ಏಕೆಂದರೆ ಈ ವಿಷಯದಲ್ಲಿ ಅವಳಿಗೆ ಯಾವುದೇ ಅನುಭವವಿರಲಿಲ್ಲ. ಓಡಿಹೋಗಿ ಅತ್ತೆಯ ಕೈ ಹಿಡಿದು, ತುಂಬಾ ನೋವಾಗುತ್ತಿದೆಯೇ ಅಮ್ಮ? ನಾವು ನಿಮಗೆ ಏನೂ ಆಗಲು ಬಿಡುವುದಿಲ್ಲ. ನಾವು ಈಗಲೇ ನಿಮ್ಮನ್ನು ಆಸ್ಪತ್ರೆಗೆ ಕರೆದೊಯ್ಯೋಣ. ನೀವು ದೇವರನ್ನು ನೆನೆಸಿಕೊಳ್ಳಿ ಎಂದಳು. ಮಗಳೇ, ಈಗಲೇ ಆಕಾಶ್ಗೆ ಫೋನ್ ಮಾಡು. ಅವನು ಆಫೀಸ್ ಗಾಡಿಯಲ್ಲಿ ಬೇಗ ಬಂದು ಬಿಡುತ್ತಾನೆ ಎಂದು ಚಂದ್ರಪ್ರಕಾಶ್ ಜಿ ಗರಿಮಾಳಿಗೆ ಹೇಳಿದರು. ಗರಿಮಾ ತಕ್ಷಣ ಮೊಬೈಲ್ ತೆಗೆದುಕೊಂಡು ಆಕಾಶ್ಗೆ ಫೋನ್ ಮಾಡಿದಳು. ರಿಂಗ್ ಆಗುತ್ತಿತ್ತು. ಆದರೆ ಆಕಾಶ್ ಫೋನ್ ಎತ್ತಲಿಲ್ಲ. ಎಷ್ಟೋ ಬಾರಿ ಫೋನ್ ಮಾಡಿದಳು, ಆದರೆ ಅಲ್ಲಿಂದ ಯಾವುದೇ ಉತ್ತರ ಸಿಗುತ್ತಿರಲಿಲ್ಲ. ಗಾಬರಿಗೊಂಡು ಗರಿಮಾ ಶೀತಲ್ ಕೋಣೆಯ ಬಾಗಿಲು ತಟ್ಟಿದಳು. ಶೀತಲ್, ಬೇಗ ಬಾ, ಅಮ್ಮನ ಆರೋಗ್ಯ ಹದಗೆಟ್ಟಿದೆ. ಈ ಮಾತು ಕೇಳಿ ಶೀತಲ್ ತುಂಬಾ ಭಯಪಟ್ಟು, ಏನಾಯ್ತು ಅತ್ತಿಗೆ ಎಂದು ಕೇಳಿದಳು. ಆದರೆ ಗರಿಮಾ ಗಾಬರಿಯಲ್ಲಿ ಏನೂ ಮಾತನಾಡಲಾಗಲಿಲ್ಲ. ಕೇವಲ ಅಮ್ಮನ ಆರೋಗ್ಯ ಕೆಟ್ಟಿದೆ, ನಿಮ್ಮ ಅಣ್ಣನಿಗೆ ಫೋನ್ ಮಾಡಿದರೆ ಅವರು ಎತ್ತುತ್ತಿಲ್ಲ ಎಂದು ಮಾತ್ರ ಹೇಳಲು ಸಾಧ್ಯವಾಯಿತು. ಇದನ್ನು ಕೇಳಿದ ತಕ್ಷಣ ಶೀತಲ್ ತನ್ನ ತಾಯಿಯ ಕೋಣೆಯ ಕಡೆಗೆ ಓಡಿದಳು. ಅಲ್ಲಿ ತಂದೆ ತಾಯಿಯ ಪಾದಗಳ ಅಡಿಯನ್ನು ಉಜ್ಜುತ್ತಿರುವುದನ್ನು ಕಂಡಳು. ಗರಿಮಾಳನ್ನು ನೋಡಿದ ಕೂಡಲೇ ಚಂದ್ರಪ್ರಕಾಶ್ ಜಿ, ಆಕಾಶ್ ಏನು ಹೇಳಿದ ಮಗಳೇ? ಅವನು ಬರುತ್ತಿದ್ದಾನ ಇಲ್ಲವಾ ಎಂದು ಕೇಳಿದರು. ಅಪ್ಪಾಜಿ, ಅವರು ಫೋನ್ ಎತ್ತುತ್ತಿಲ್ಲ ಎಂದಳು. ಆಗ ಚಂದ್ರಪ್ರಕಾಶ್ ಜಿ ಏನೂ ಹೇಳದೆ ಬೇಗನೆ ತಮ್ಮ ಕುರ್ತಾ ಹಾಕಿಕೊಂಡು ಹೊರಗೆ ಹೊರಟರು. ಎಲ್ಲಿಗೆ ಹೋಗುತ್ತಿದ್ದೀರಿ ಅಪ್ಪಾಜಿ ಎಂದು ಗರಿಮಾ ಕೇಳಿದಾಗ, ಆಟೋ ರಿಕ್ಷಾ ಹುಡುಕಿಕೊಂಡು ಬರುತ್ತೇನೆ, ನೀನು ಇಲ್ಲೇ ಅಮ್ಮನ ಜೊತೆ ಇರು ಎಂದರು. ಆದರೆ ಅಪ್ಪಾಜಿ, ಹೊರಗೆ ಜೋರು ಮಳೆಯಿದೆ ಎಂದಳು. ಆದರೆ ಮಗಳೇ, ನನ್ನ ಬಳಿ ಬೇರೆ ದಾರಿಯಿಲ್ಲ ಎಂದು ಹೇಳುತ್ತಾ ಅವರು ತಮ್ಮ ಒದ್ದೆಯಾದ ಕಣ್ಣುಗಳನ್ನು ಒರೆಸಿಕೊಂಡು ವೇಗವಾಗಿ ಹೊರಗೆ ಹೋದರು. ಇತ್ತ ಗರಿಮಾ ಮತ್ತು ಶೀತಲ್ ಅಮ್ಮನ ಆರೈಕೆ ಮಾಡಲು ತೊಡಗಿದರು. ತನ್ನ ಅತ್ತೆ ಜೋರಾಗಿ ನಡುಗುತ್ತಿರುವುದನ್ನು ಗರಿಮಾ ಗಮನಿಸಿದಳು. ಆಗ ಪಕ್ಕದಲ್ಲಿ ಕುಳಿತಿದ್ದ ಶೀತಲ್ ಅಳಲು ಶುರುಮಾಡಿದಳು. ಗರಿಮಾ ಅವಳ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ಟಾಗ ಅವಳು ತಕ್ಷಣ ಅತ್ತಿಗೆಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು. ಅತ್ತಿಗೆ,
ನಾನು ನನ್ನ ಅಮ್ಮನ ಜೊತೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡೆ. ಆದರೆ ಇಂದು ಅವರ ಈ ಸ್ಥಿತಿಯನ್ನು ನೋಡಿ ನನಗೆ ನನ್ನ ಮೇಲೆ ಅಸಹ್ಯವಾಗುತ್ತಿದೆ. ಅಮ್ಮನ ಈ ಸ್ಥಿತಿಗೆ ನಾನೇ ಕಾರಣ. ಅತ್ತಿಗೆ, ಅವರು ನಮ್ಮನ್ನು ಕ್ಷಮಿಸುತ್ತಾರಾ? ಹೇಳಿ ಅತ್ತಿಗೆ, ಅವರು ಮೊದಲಿನಂತೆ ಆರೋಗ್ಯವಾಗಿ ಇರುತ್ತಾರೆ ತಾನೇ? ಆಗ ಗರಿಮಾ, ದೇವರು ಎಲ್ಲವನ್ನೂ ಸರಿಮಾಡುತ್ತಾನೆ. ಅಮ್ಮ ಬೇಗ ಗುಣಮುಖರಾಗಲಿ ಎಂದು ನೀನು ದೇವರಲ್ಲಿ ಪ್ರಾರ್ಥಿಸು ಅಷ್ಟೇ ಎಂದಳು. ಈ ಸಮಯದಲ್ಲಿ ಸುಮಂಜಿ ಶೀತಲ್ ಅನ್ನು ತಮ್ಮ ಹತ್ತಿರ ಕರೆದರು. ಶೀತಲ್ ಒಂದು ಚಿಕ್ಕ ಮಗುವಿನಂತೆ ಅವರ ಹತ್ತಿರ ತಲೆಯಿಟ್ಟು ಅಳತೊಡಗಿದಳು. ಸುಮಂಜಿ ಈ ಪರಿಸ್ಥಿತಿಯಲ್ಲೂ ಅವಳ ತಲೆಯ ಮೇಲೆ ಕೈ ಇಟ್ಟರು. ಇತ್ತ ಗರಿಮಾ ತನ್ನ ಪತಿಗೆ ಮತ್ತೆ ಫೋನ್ ಮಾಡಲು ಪ್ರಯತ್ನಿಸಿದಳು. ಆದರೆ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಆಗ ಗರಿಮಾಳಿಗೆ ನೆನಪಾಯಿತು, ತನ್ನ ತವರು ಮನೆ ಗಂಡನ ಮನೆಯಿಂದ ಹೆಚ್ಚು ದೂರವಿಲ್ಲ ಎಂದು. ಅವಳು ತಕ್ಷಣ ತನ್ನ ತವರು ಮನೆಗೆ ಫೋನ್ ಮಾಡಿದಳು. ಅಮ್ಮ, ಅಣ್ಣ ಎಲ್ಲಿದ್ದಾರೆ? ನನ್ನ ಅತ್ತೆಯ ಸ್ಥಿತಿ ತುಂಬಾ ಕೆಟ್ಟದಾಗಿದೆ. ನೀವು ಅಣ್ಣನನ್ನು ಅವರ ಕಾರಿನೊಂದಿಗೆ ತಕ್ಷಣ ಕಳುಹಿಸಿ, ಅತ್ತೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಈ ಮಾತು ಕೇಳಿ ಅವಳ ತಾಯಿ ಕೂಡ ಸ್ವಲ್ಪ ಗಾಬರಿಯಾದರೂ ನಂತರ ಹೇಳಿದರು, ಆದರೆ ನಿನ್ನ ಅಣ್ಣ ಇಂದು ಬೆಳಿಗ್ಗೆಯೇ ತನ್ನ ಕಾರಿನಲ್ಲಿ ಊರಿನಿಂದ ಹೊರಗೆ ಹೋಗಿದ್ದಾನೆ. ಗರಿಮಾಳ ಈ ನಂಬಿಕೆಯೂ ಕಮರಿಹೋಯಿತು. ಅವಳು ತಕ್ಷಣ ತನ್ನ ಅತ್ತೆಯ ಬಳಿ ಓಡಿದಳು. ಆಗ ಶೀತಲ್ ಅತ್ತಿಗೆ ಅಮ್ಮನ ಪರಿಸ್ಥಿತಿ ಹದಗೆಡುತ್ತಿದೆ ಎಂದಳು. 10 ನಿಮಿಷಗಳಲ್ಲಿಯೇ ಚಂದ್ರಪ್ರಕಾಶ್ ಜಿ ಹಿಂತಿರುಗಿದರು ಮತ್ತು ಬಂದ ತಕ್ಷಣ ಆಕಾಶ್ ವಾಪಸ್ ಬಂದಿದ್ದಾನೆಯೇ ಎಂದು ಕೇಳಿದರು. ಇದನ್ನು ಕೇಳಿದ ಕೂಡಲೇ ಗರಿಮಾ ತಲೆ ತಗ್ಗಿಸಿದಳು. ಇಲ್ಲ ಅಪ್ಪಾಜಿ, ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಗರಿಮಾ ಮಗಳೇ, ನಾನು ಆಟೋ ಕರೆದುಕೊಂಡು ಬಂದಿದ್ದೇನೆ. ನೀವು ಅಮ್ಮನಿಗೆ ಆಸರೆಯಾಗಿ ಅವರನ್ನು ರಸ್ತೆಯವರೆಗೆ ಕರೆದುಕೊಂಡು ಬನ್ನಿ ಎಂದರು ಚಂದ್ರಪ್ರಕಾಶ್ ಜಿ. ಎಲ್ಲರೂ ಹೇಗೋ ಕಷ್ಟಪಟ್ಟು ಸುಮಂಜಿ ಅವರನ್ನು ಆಟೋವರೆಗೆ ಕರೆದೊಯ್ದರು. ಚಂದ್ರಪ್ರಕಾಶ್ ಜಿ ಆಟೋ ಡ್ರೈವರ್ ಪಕ್ಕದಲ್ಲಿ ಕುಳಿತರು ಮತ್ತು ಆ ಮೂವರು ಆಟೋದ ಹಿಂಬದಿಯಲ್ಲಿ ಕುಳಿತರು. ಚಂದ್ರಪ್ರಕಾಶ್ ಜಿ ಆಗಾಗ ಹಿಂತಿರುಗಿ ಸುಮಂಜಿ ಅವರ ಕಡೆ ನೋಡುತ್ತಿದ್ದರು. ಇತ್ತ ಮಳೆ ಕೂಡ ಜೋರಾಗತೊಡಗಿತು. ಇಂದು ಅವರಿಗೆ ಆ ಸಣ್ಣ ದಾರಿಯೂ ಏಕೆ ಇಷ್ಟು ಉದ್ದವೆನಿಸುತ್ತಿತ್ತು ಎಂದು ತಿಳಿಯುತ್ತಿರಲಿಲ್ಲ. ಸುಮಾರು 20 ನಿಮಿಷಗಳ ನಂತರ ಆಸ್ಪತ್ರೆಗೆ ತಲುಪಿದಾಗ ಅವರನ್ನು ತಕ್ಷಣವೇ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಎಮರ್ಜೆನ್ಸಿ ವಾರ್ಡ್ಗೆ ಸೇರಿಸಲಾಯಿತು. ಗರಿಮಾ ತನ್ನ ಮಾವನವರು ಚಿಂತಿತರಾಗಿರುವುದನ್ನು ನೋಡಿ ಅವರ ಕೈ ಹಿಡಿದು ಕುರ್ಚಿಯ ಮೇಲೆ ಕೂರಿಸಿದಳು. ಇತ್ತ ಶೀತಲ್ ತನ್ನ ತಂದೆಯನ್ನು ಅಪ್ಪಿಕೊಂಡು ಅಳಲಾರಂಭಿಸಿದಳು. ಸುಮಾರು ಅರ್ಧ ಗಂಟೆಯ ನಂತರ ವೈದ್ಯರು ಬಂದು, ಸುಮಂಜಿ ಅವರಿಗೆ ಆದಷ್ಟು ಬೇಗ ಆಪರೇಷನ್ ಮಾಡಬೇಕಾಗುತ್ತದೆ. ತಕ್ಷಣ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಪ್ರಾಣಕ್ಕೂ ಅಪಾಯವಾಗಬಹುದು ಎಂದು ತಿಳಿಸಿದರು. ಇದನ್ನು ಕೇಳಿ ಪ್ರಕಾಶ್ ಜಿ ಸ್ತಬ್ಧರಾಗಿ ಕುರ್ಚಿಯ ಮೇಲೆಯೇ ಕುಳಿತುಬಿಟ್ಟರು. ಆಗ ಗರಿಮಾ ಅವರನ್ನು ಸಮಾಧಾನಪಡಿಸುತ್ತಾ, ಅಪ್ಪಾಜಿ, ಧೈರ್ಯ ತಂದುಕೊಳ್ಳಿ, ಎಲ್ಲವೂ ಸರಿಯಾಗುತ್ತದೆ ಎಂಬ ಸಂಪೂರ್ಣ ನಂಬಿಕೆ ನನಗಿದೆ ಎಂದಳು. ಆಗ ಚಂದ್ರಪ್ರಕಾಶ್ ಜಿ ತಮ್ಮ ಕಣ್ಣೀರು ಒರೆಸಿಕೊಂಡು ಎದ್ದು ನಿಂತರು. ಸರಿ ಡಾಕ್ಟರ್, ನಿಮಗೆ ಯಾವುದು ಸರಿ ಎನಿಸುತ್ತದೋ ಅದನ್ನೇ ಮಾಡಿ. ಕೇವಲ ನನ್ನ ಹೆಂಡತಿಯ ಪ್ರಾಣ ಉಳಿಸಿಕೊಡಿ. ವೈದ್ಯರು, ಮಗು ಪ್ರೀಮೆಚ್ಯೂರ್ ಅವಧಿಪೂರ್ವ ಆಗಿದೆ ಮತ್ತು ಪರಿಸ್ಥಿತಿ ಗಂಭೀರವಾಗಿದೆ. ಆದ್ದರಿಂದ ನಾವೀಗ ಏನೂ ಹೇಳಲಾಗುವುದಿಲ್ಲ, ಆದರೆ ನಮ್ಮ ಕಡೆಯಿಂದ ಪೂರ್ತಿ ಪ್ರಯತ್ನ ಮಾಡುತ್ತೇವೆ ಎಂದು ಮಾತ್ರ ಹೇಳಿದರು. ಚಂದ್ರಪ್ರಕಾಶ್ ಜಿ ಮೌನವಾಗಿ ಈ ಮಾತನ್ನು ಕೇಳುತ್ತಿದ್ದರು. ಗರಿಮಾ ತನ್ನ ಮಾವನನ್ನು ಕರೆದುಕೊಂಡು ಕೌಂಟರ್ಗೆ ಹೋದಳು ಮತ್ತು ಎಲ್ಲಾ ಔಪಚಾರಿಕತೆಗಳನ್ನು ಪೂರೈಸಲಾರಂಭಿಸಿದಳು. ಮನೆಯಿಂದ ಹೊರಡುವ ಮುನ್ನ ಅವಳು ತನ್ನ ಪರ್ಸ್ನಲ್ಲಿ ಸ್ವಲ್ಪ ಹಣವನ್ನು ಇಟ್ಟುಕೊಂಡಿದ್ದಳು. ಅದು ಇಲ್ಲಿ ಕೆಲಸಕ್ಕೆ ಬಂತು. ಇದನ್ನು ನೋಡಿ ಚಂದ್ರಪ್ರಕಾಶ್ ಜಿ ಅವಳ ತಲೆಯ ಮೇಲೆ ಕೈ ಇಟ್ಟು, ಮಗಳೇ, ನಿನ್ನ ಋಣ ನನ್ನ ಮೇಲಿದೆ, ಅದನ್ನು ನಾನು ಎಂದಿಗೂ ತೀರಿಸಲಾರೆ ಎಂದರು. ಆಗ ಗರಿಮಾ, ಅಪ್ಪಾಜಿ, ನೀವು ನನ್ನನ್ನು ಮಗಳು ಎಂದು ಕರೆಯುತ್ತೀರಿ, ಮತ್ತೊಂದೆಡೆ ನಿಮ್ಮನ್ನು ನೀವು ನನ್ನ ಋಣಿ ಎಂದು ಹೇಳಿಕೊಳ್ಳುವ ಮೂಲಕ ನನ್ನನ್ನು ಪರರಂತೆ ಮಾಡುತ್ತಿದ್ದೀರಿ. ಕೇವಲ ನಿಮ್ಮ ಹಸ್ತ ನಮ್ಮ ತಲೆಯ ಮೇಲಿರಲಿ, ನಮಗೆ ಬೇರೇನೂ ಬೇಕಿಲ್ಲ ಎಂದಳು. ಇದನ್ನು ಕೇಳಿ ಚಂದ್ರಪ್ರಕಾಶ್ ಜಿ ಅವರ ಕಣ್ಣುಗಳಿಂದ 2 ಹನಿ ಕಣ್ಣೀರು ಕೆನ್ನೆಯ ಮೇಲೆ ಜಾರಿದವು. ಆಪರೇಷನ್ ನಡೆಯುತ್ತಿತ್ತು ಮತ್ತು ಎಲ್ಲರೂ ಹೊರಗೆ ಕಾಯುತ್ತಾ ಕುಳಿತಿದ್ದರು. ಆಕಾಶ್ಗೆ ಮತ್ತೆ ಫೋನ್ ಮಾಡಲು ಪ್ರಯತ್ನಿಸಲಾಯಿತು, ಆದರೆ ಅದು ಇನ್ನೂ ಸ್ವಿಚ್ ಆಫ್ ಆಗಿಯೇ ಇತ್ತು. ಸುಮಾರು 1 ಗಂಟೆಯ ನಂತರ ಆಪರೇಷನ್ ಥಿಯೇಟರ್ ಬಾಗಿಲು ತೆರೆಯಿತು ಮತ್ತು ವೈದ್ಯರು ಹೊರಗೆ ಬಂದರು. ಅಭಿನಂದನೆಗಳು, ನಿಮಗೆ ಗಂಡು ಮಗುವಾಗಿದೆ. ಗರಿಮಾ ಮತ್ತು ಶೀತಲ್ ಇಬ್ಬರೂ ಕೈಮುಗಿದು ದೇವರಿಗೆ ಧನ್ಯವಾದ ಹೇಳಿದರು. ಆದರೆ ಅಷ್ಟರಲ್ಲೇ ಚಂದ್ರಪ್ರಕಾಶ್ ಜಿ ವೈದ್ಯರನ್ನು ಮತ್ತು ನನ್ನ ಪತ್ನಿ, ಅವಳು ಹೇಗಿದ್ದಾಳೆ ಎಂದು ಕೇಳಿದರು. ಈ ಮಾತು ಕೇಳಿ ವೈದ್ಯರು ಮೌನವಾದರು. ಏನಾದರೂ ಹೇಳಿ ಡಾಕ್ಟರ್ ಎಂದಾಗ ವೈದ್ಯರು ನಿಧಾನವಾಗಿ, ಅವರ ಸ್ಥಿತಿ ಇನ್ನೂ ಗಂಭೀರವಾಗಿದೆ ಎಂದು ಹೇಳಿ ಹೊರಟು ಹೋದರು. ಚಂದ್ರಪ್ರಕಾಶ್ ಜಿ ಅವರಿಗೆ ಸೀಡಿಲು ಬಡಿದಂತಾಯಿತು. ನಡುಗುವ ಕಾಲುಗಳಿಂದ ಕುರ್ಚಿಯ ಮೇಲೆ ಬಂದು ಕುಸಿದು ಕುಳಿತರು. ಸ್ವಲ್ಪ ಸಮಯದ ನಂತರ ನವಜಾತ ಶಿಶುವಿನ ಅಳು ಕೇಳಿ ಗರಿಮಾ ಎದ್ದು ನಿಂತಳು.
ಆಗ ನರ್ಸ್ ಮಗುವನ್ನು ಕರೆದುಕೊಂಡು ಆಪರೇಷನ್ ಥಿಯೇಟರ್ನಿಂದ ಹೊರಗೆ ಬಂದರು. ಗರಿಮಾ ತಕ್ಷಣ ಮಗುವನ್ನು ಎತ್ತಿಕೊಂಡಳು ಮತ್ತು ಕ್ಷಣ ಮಾತ್ರದಲ್ಲಿ ಮಗು ಸುಮ್ಮನಾಯಿತು. ತನ್ನ ಪುಟ್ಟ ಕೈಗಳಿಂದ ಮಗು ಗರಿಮಾಳ ದುಪಟ್ಟಾವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತು. ಗರಿಮಾ ಮಗುವನ್ನು ನೋಡಿ ನಗಲಾರಂಭಿಸಿದಳು ಮತ್ತು ಶೀತಲ್ಗೆ, ನೀನು ಇವನನ್ನು ಎತ್ತಿಕೊಳ್ಳುವುದಿಲ್ಲವೇ ಎಂದು ಕೇಳಿದಳು. ಆಗ ಶೀತಲ್ ಮೊದಲು ಅಪ್ಪಾಜಿಗೆ ತೋರಿಸಿ ಅತ್ತಿಗೆ ಎಂದಳು. ಚಂದ್ರಪ್ರಕಾಶ್ ಜಿ ತಮ್ಮ ಮಗನನ್ನು ನೋಡಿ ಎದ್ದು ನಿಂತರು. ಮಗುವನ್ನು ಬಹಳ ಪ್ರೀತಿಯಿಂದ ನೋಡಿದರು ಮತ್ತು ನಂತರ ಎತ್ತಿಕೊಂಡು ಜೋರಾಗಿ ಅಳಲಾರಂಭಿಸಿದರು. ಇದನ್ನು ನೋಡಿ ಗರಿಮಾ ಮತ್ತು ಶೀತಲ್ ಕೂಡ ತಮ್ಮ ಅಳುವನ್ನು ತಡೆಯಲಾಗಲಿಲ್ಲ. ಆದರೆ ಮಗು ತನ್ನ ತಂದೆಯ ಮಡಿಲಲ್ಲಿ ಬಂದು ನೆಮ್ಮದಿಯ ನಿದ್ದೆಗೆ ಜಾರಿತು. ಸಂಜೆಯ ಸಮಯದಲ್ಲಿ ಆಕಾಶ್ ಮನೆಗೆ ತಲುಪಿದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ. ಯಾರನ್ನೂ ಕಾಣದೆ ಯಾವುದೋ ಅರಿಯದ ಭಯದಿಂದ ಅವನ ಮನಸ್ಸು ನಡುಗಿತು. ಫೋನನ್ನು ಚಾರ್ಜಿಂಗ್ಗೆ ಹಾಕಿ ಆನ್ ಮಾಡಿದಾಗ ಅದರಲ್ಲಿರುವುದನ್ನು ನೋಡಿ ಅವನು ಆಘಾತಕ್ಕೊಳಗಾದನು. ಗರಿಮಾಳಿಂದ 10 ಮಿಸ್ಡ್ ಕಾಲ್ಗಳಿದ್ದವು. ಆಕಾಶ್ ಫೋನ್ ಮಾಡಿ ವಿಚಾರಿಸಲು ಹೋದಾಗ ಅದೇ ಸಮಯದಲ್ಲಿ ಅವನ ತಂದೆ ಚಂದ್ರಪ್ರಕಾಶ್ ಜಿ ಅವರ ಫೋನ್ ಬಂತು. ಇದುವರೆಗೂ ತಂದೆಯ ಮೇಲಿನ ಕೋಪದಿಂದ ಮಾತನಾಡದಿದ್ದ ಆಕಾಶ್ ಕಂಗಾಲಾಗಿ ಮತ್ತು ಚಿಂತಿತನಾಗಿ ತಕ್ಷಣ, ಹಲೋ ಅಪ್ಪಾಜಿ, ಎಲ್ಲಿದ್ದೀರಿ ನೀವೆಲ್ಲ? ಅಮ್ಮ ಚೆನ್ನಾಗಿದ್ದಾರಲ್ಲವೇ ಎಂದು ಕೇಳಿದನು. ಮಗನೇ, ನಾವಿಲ್ಲಿ ಆಸ್ಪತ್ರೆಯಲ್ಲಿದ್ದೇವೆ. ನಿನ್ನ ಅಮ್ಮನ ಪರಿಸ್ಥಿತಿ ಸರಿಯಿಲ್ಲ. ನೀನೊಂದು ಕೆಲಸ ಮಾಡು, ನಮ್ಮ ಕಪಾಟಿನ ಲಾಕರ್ನಲ್ಲಿ ನಿನ್ನ ಅಮ್ಮನ ಎಲ್ಲಾ ರಿಪೋರ್ಟ್ಗಳಿವೆ. ನೀನು ಆ ರಿಪೋರ್ಟ್ಗಳನ್ನು ತೆಗೆದುಕೊಂಡು ಬೇಗನೆ ಇಲ್ಲಿಗೆ ಬಾ ಎಂದರು ತಂದೆ. ಅಪ್ಪಾಜಿ, ನೀವು ಚಿಂತೆ ಮಾಡಬೇಡಿ, ನಾನು ತಕ್ಷಣ ಬರುತ್ತೇನೆ ಎಂದ ಆಕಾಶ್ ಆತುರದಲ್ಲಿ ಅಪ್ಪ ಅಮ್ಮನ ಕಪಾಟು ತೆರೆದು ಲಾಕರ್ ಬೀಗ ತೆಗೆದನು. ಆದರೆ ಲಾಕರ್ನಲ್ಲಿ ಬಹಳಷ್ಟು ಕಾಗದಗಳಿದ್ದವು. ಅವನಿಗೆ ಏನೂ ತಿಳಿಯುತ್ತಿರಲಿಲ್ಲ. ಗಡಿಬಿಡಿಯಲ್ಲಿ ಅಮ್ಮನ ರಿಪೋರ್ಟ್ ಹುಡುಕುವಾಗ ಎಲ್ಲಾ ಕಾಗದಗಳು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದವು. ಆಗ ಆಕಾಶ್ನ ಕಣ್ಣು ಒಂದು ಕಾಗದದ ಮೇಲೆ ಬಿತ್ತು. ಅದು ಬಹುಶಃ ಅವನ ತಾಯಿಯ ಡೈರಿಯ ಹಾಳೆಯಾಗಿತ್ತು. ಆಕಾಶ್ ಕುತೂಹಲದಿಂದ ಆ ಕಾಗದವನ್ನು ಎತ್ತಿಕೊಂಡನು. ಅದರ ಮೇಲೆ ಬರೆದಿದ್ದನ್ನು ಓದಿ ಆಕಾಶ್ಗೆ ಪ್ರಾಣವೇ ಹೋದಂತಾಯಿತು. ಆ ಹಾಳೆಯ ಮೇಲೆ ಹೀಗೆ ಬರೆದಿತ್ತು: ಕಮಲ ನಮ್ಮ ಮನೆಯ ಸದಸ್ಯೆಯಂತಿದ್ದಳು. ಅವಳ ಹಣೆಬರಹದಲ್ಲಿ ಇಷ್ಟು ದುಃಖವೇಕೆ ಬರೆದಿತ್ತೋ ಏನೋ. ತಂದೆ ತಾಯಿ ಮೊದಲೇ ಇರಲಿಲ್ಲ. ಕೆಲ ತಿಂಗಳ ಹಿಂದೆ ಪತಿಯೂ ತೀರಿಕೊಂಡರು ಮತ್ತು ಇಂದು ಅವಳು ಸ್ವತಃ ಕ್ಯಾನ್ಸರ್ ಕಾಯಿಲೆಯ ವಿರುದ್ಧದ ಹೋರಾಟದಲ್ಲಿ ಸೋತು ಹೋದಳು. ಆದರೆ ಹೋಗುವ ಮುನ್ನ ತನ್ನ 3 ತಿಂಗಳ ಹಸುಗೂಸನ್ನು ನನ್ನ ಮಡಿಲಿಗೆ ಹಾಕಿ ಹೊರಟು ಹೋದಳು. ಅವಳ ಆ ಕೊನೆಯ ಮಾತುಗಳನ್ನು ನಾನು ಹೇಗೆ ಮರೆಯಲಿ? ಯಜಮಾನಿ ಅಮ್ಮ, ಇಲ್ಲಿಯವರೆಗೆ ನೀವು ನನ್ನ ಮೇಲೆ ಬಹಳಷ್ಟು ಉಪಕಾರ ಮಾಡಿದ್ದೀರಿ. ಇಂದು ಇನ್ನೊಂದು ಉಪಕಾರ ಮಾಡಿಬಿಡಿ. ನನ್ನ ಮಗು ಆಕಾಶ್ನನ್ನು ನಿಮ್ಮ ಮಡಿಲಿಗೆ ಒಪ್ಪಿಸುತ್ತಿದ್ದೇನೆ. ಇವನ ಕಾಳಜಿ ವಹಿಸಿ ದೇವರು ನಿಮಗೆ ಒಳ್ಳೆದು ಮಾಡಲಿ. ಆಗ ನಾನೂ ಕೂಡ ಅವಳಿಗೆ ಮಾತು ಕೊಟ್ಟಿದ್ದೆ, ಅವಳ ಮಗುವನ್ನು ನಮ್ಮ ಸ್ವಂತ ಮಗುವಿನಂತೆ ಸಾಕ್ತೆವೆ ಮತ್ತು ನಾವೇ ಅವನ ಹೆತ್ತವರಲ್ಲ ಎಂಬ ವಿಷಯ ಅವನಿಗೆ ತಿಳಿಯದಂತೆ ನೋಡಿಕೊಳ್ಳುತ್ತೇವೆ ಎಂದು. ಆ ಕಾಗದವನ್ನು ಓದಿ ಆಕಾಶ್ ಬೆವತು ನೀರಾದನು ಮತ್ತು ಬಲವಾಗಿ ನೆಲದ ಮೇಲೆ ಕುಳಿತನು. ಯಾವ ತಂದೆ ತಾಯಿಗೆ ನಾನು ಇಲ್ಲಿಯವರೆಗೆ ಇಷ್ಟೆಲ್ಲಾ ಬೈಯುತ್ತಿದ್ದೆನೋ, ವಾಸ್ತವವಾಗಿ ಅವರಿಬ್ಬರೂ ನನ್ನ ಹೆತ್ತವರೇ ಆಗಿರಲಿಲ್ಲ. ಆದರೂ ಅವರು ನನಗೆ ಈ ವಿಷಯದ ಸಣ್ಣ ಸುಳಿವು ಕೂಡ ಸಿಗದಂತೆ ನೋಡಿಕೊಂಡರು. ಇದನ್ನೇ ಯೋಚಿಸಿ ಆಕಾಶ್ಗೆ ಜೀವ ಹೋದಂತಾಗುತ್ತಿತ್ತು. ಆದರೆ ಅಷ್ಟರಲ್ಲೇ ಅವನಿಗೆ ಅಮ್ಮನ ಆರೋಗ್ಯ ಮತ್ತು ಪರಿಸ್ಥಿತಿಯ ಗಂಭೀರತೆಯ ಅರಿವಾಯಿತು. ತಕ್ಷಣ ತನ್ನನ್ನು ತಾನು ಸಂಭಾಳಿಸಿಕೊಂಡು ರಿಪೋರ್ಟ್ಗಳನ್ನು ಹುಡುಕಿ ಆಸ್ಪತ್ರೆಗೆ ಹೊರಟನು. ಅವನು ಆಸ್ಪತ್ರೆಗೆ ತಲುಪಿದಾಗ ವೈದ್ಯರ ತಂಡವೆಲ್ಲ ಅವನ ತಾಯಿಯ ಚಿಕಿತ್ಸೆಯಲ್ಲಿ ತೊಡಗಿರುವುದನ್ನು ಕಂಡನು. ಚಂದ್ರಪ್ರಕಾಶ್ ಜಿ ಗಾಬರಿಯಿಂದ ಅವನ ಕಡೆಗೆ ಓಡೋಡಿ ಬಂದು ಅವನನ್ನು ತಬ್ಬಿಕೊಂಡು ಅಳಲಾರಂಭಿಸಿದರು. ಆಕಾಶ್ ತಂದೆಯ ಕಣ್ಣೀರು ಒರೆಸಿದನು. ಅಷ್ಟರಲ್ಲಿ ನರ್ಸ್ ಒಬ್ಬರು ಓಡಿಕೊಂಡು ಬರುತ್ತಿರುವುದನ್ನು ಆಕಾಶ್ ನೋಡಿದನು. ಅವನ ಎದೆ ಬಡಿತ ಹೆಚ್ಚಾಯಿತು ಮತ್ತು ನಡುಗುವ ಧ್ವನಿಯಲ್ಲಿ, ಸಿಸ್ಟರ್, ಏನಾಯಿತು? ಅಮ್ಮನ ಆರೋಗ್ಯ ಸರಿಯಾಗಿದೆ ತಾನೇ ಎಂದು ಕೇಳಿದನು. ನೋಡಿ, ದೇಹದಲ್ಲಿ ರಕ್ತದ ಕೊರತೆ ಹೆಚ್ಚಾಗಿರುವುದರಿಂದ ರೋಗಿಯ ಸ್ಥಿತಿ ಈಗ ಚಿಂತಾಜನಕವಾಗಿದೆ. ಅವರಿಗೆ ಕೂಡಲೇ ಒಪಾಸಿಟಿವ್ ರಕ್ತದ ಅವಶ್ಯಕತೆಯಿದೆ ಮತ್ತು ಆಸ್ಪತ್ರೆಯಲ್ಲಿ ಅದರ ಸ್ಟಾಕ್ ಖಾಲಿಯಾಗಿದೆ ಎಂದು ನರ್ಸ್ ಹೇಳಿದರು. ಆಗ ಆಕಾಶ್, ಹಾಗಾದರೆ ಸಮಸ್ಯೆ ಏನಿದೆ? ನನ್ನ ಬ್ಲಡ್ ಗ್ರೂಪ್ ಕೂಡ ಒಪಾಸಿಟಿವ್. ನೀವು ಬೇಗನೆ ನನ್ನ ರಕ್ತವನ್ನು ತೆಗೆದುಕೊಂಡು ಅವರಿಗೆ ನೀಡುವ ವ್ಯವಸ್ಥೆ ಮಾಡಿ ಎಂದನು. ಆಕಾಶ್ ರಕ್ತದಾನ ಮಾಡಿ ಕ್ಯಾಬಿನ್ನಿಂದ ಹೊರಬಂದಾಗ ಗರಿಮಾಳ ಕೈಯಲ್ಲಿದ್ದ ನವಜಾತ ಶಿಶುವನ್ನು ನೋಡಿ ಅವನ ಮನಸ್ಸು ಕರುಣೆಯಿಂದ ತುಂಬಿಬಂತು. ಆಗ ಗರಿಮಾ, ಇವನನ್ನು ಎತ್ತಿಕೊಳ್ಳುವುದಿಲ್ಲವೇ ಎಂದು ಕೇಳಿದಳು. ಆಕಾಶ್ ಆ ಪುಟ್ಟ ಕಂದಮ್ಮನನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡನು ಮತ್ತು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡತೊಡಗಿದನು. ಸ್ವಲ್ಪ ಸಮಯ ಅವನನ್ನೇ ಹಾಗೆಯೇ ನೋಡುತ್ತಾ ನಿಂತನು. ಸ್ವಲ್ಪ ಹೊತ್ತಿನ ನಂತರ ಅವರಿಗೆ ಸುಮಂಜಿ ಅವರನ್ನು ಭೇಟಿಯಾಗಲು ಅನುಮತಿ ಸಿಕ್ಕಾಗ ಗರಿಮಾ ಮತ್ತು ಆಕಾಶ್ ಅಮ್ಮನನ್ನು ನೋಡಲು ಹೋದರು.
ಪುಟ್ಟ ಮಗು ಆಕಾಶ್ನ ಕೈಯಲ್ಲಿತ್ತು. ಆಕಾಶ್ನನ್ನು ಕಂಡ ತಕ್ಷಣ ಸುಮಂಜಿ ಅವರ ಮುಖದಲ್ಲಿ ಒಂದು ನಗು ಮತ್ತು ನೆಮ್ಮದಿಯ ಭಾವ ಮೂಡಿತು. ಆದರೆ ಆಕಾಶ್ ತನ್ನ ತಾಯಿಯನ್ನು ನೋಡಿದ ಕೂಡಲೇ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದನು ಮತ್ತು ಪಶ್ಚಾತ್ತಾಪದ ಧ್ವನಿಯಲ್ಲಿ, ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದನು. ಸುಮಂಜಿ ಬಹಳ ಪ್ರೀತಿಯಿಂದ, ಹುಚ್ಚು ಹುಡುಗ, ಅಳಬೇಡ, ನಾನು ನಿನ್ನನ್ನು ಯಾವಾಗಲೂ ನಗುನಗುತ್ತಾ ನೋಡಲು ಬಯಸುತ್ತೇನೆ ಎಂದರು. ನಂತರ ಸನ್ನೆ ಮಾಡಿ ಆಕಾಶ್ ಮತ್ತು ಗರಿಮಾಳನ್ನು ತಮ್ಮ ಹತ್ತಿರ ಕರೆದರು ಮತ್ತು ಅವರ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರು. ನಂತರ ಆ ಪುಟ್ಟ ಕಂದಮ್ಮನಿಗೆ ಮುತ್ತಿಟ್ಟರು ಮತ್ತು ಆಕಾಶ್ಗೆ ಹೀಗೆ ಹೇಳಿದರು, ನನ್ನ ಕಾರಣದಿಂದ ನೀನು ನಿನ್ನ ಗೌರವವನ್ನು ಕಳೆದುಕೊಂಡೆ. ನಿನಗೆ ನನ್ನ ಮೇಲೆ ಕೋಪವಿದೆ. ಆದರೆ ಈ ಮುಗ್ಧ ಮಗು ನಿನ್ನದೇ. ಇವನನ್ನು ಎಂದಿಗೂ ಕಡೆಗಣಿಸಬೇಡ. ನಾನು ಇವನನ್ನು ನಿನ್ನ ಬಳಿ ಬಿಟ್ಟು ಹೋಗುತ್ತಿದ್ದೇನೆ. ಇವನ ಕಾಳಜಿ ತೆಗೆದುಕೋ, ಅಸಡ್ಡೆ ಮಾಡಬೇಡ. ಇಲ್ಲದಿದ್ದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಅಮ್ಮನ ಈ ಮಾತುಗಳನ್ನು ಕೇಳಿ ಆಕಾಶ್ ಎದೆ ನಡುಗಿತು. ಗರಿಮಾ, ಅಮ್ಮ, ನೀವೇನು ಹೇಳುತ್ತಿದ್ದೀರಿ ಎಂದಳು. ನಮ್ಮನ್ನು ಬಿಟ್ಟು ನೀವು ಎಲ್ಲಿಗೆ ಹೋಗುತ್ತೀರಿ ಅಮ್ಮ? ಈ ಮಗುವನ್ನು ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ. ನೀವು ಚಿಂತೆ ಮಾಡಬೇಡಿ. ಈಗ ಇವನು ನಿಮ್ಮ ಮಗನಲ್ಲ, ನನ್ನ ಮಗ. ಆದರೆ ನೀವು ನಮ್ಮನ್ನು ಬಿಟ್ಟು ಹೋಗುವ ಮಾತನ್ನು ಆಡಬಾರದು, ಅರ್ಥವಾಯಿತೆ? ಅತ್ತ ಹೊರಗೆ ಕುರ್ಚಿಯ ಮೇಲೆ ಕುಳಿತಿದ್ದ ಚಂದ್ರಪ್ರಕಾಶ್ ಜಿ ಅಸಹಾಯಕರಾಗಿ ಕುಳಿತಿದ್ದರು ಮತ್ತು ಶೀತಲ್ ಅವರಿಗೆ ಆಸರೆಯಾಗಿ ನಿಂತಿದ್ದಳು. ಆಗಲೇ ಆಕಾಶ್ ಹುಚ್ಚನಂತೆ ಕ್ಯಾಬಿನ್ನಿಂದ ಹೊರಗೆ ಓಡಿಹೋದನು. ಚಂದ್ರಪ್ರಕಾಶ್ ಜಿ ಅವನನ್ನು ಹಿಂದಿನಿಂದ ಕರೆದರು. ಆದರೆ ಅವನು ಕೇಳಿಸಿಕೊಳ್ಳಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಅವನು ಒಬ್ಬ ವೈದ್ಯರ ಜೊತೆ ಹಿಂತಿರುಗಿದನು. ಎಲ್ಲರೂ ಅವರ ಹಿಂದೆ ಹೋದರು. ವೈದ್ಯರು ಸುಮಂಜಿ ಅವರನ್ನು ಪರೀಕ್ಷಿಸಿದರು ಮತ್ತು ದೀರ್ಘವಾದ ಉಸಿರು ಬಿಡುತ್ತಾ, ಸುಮಂಜಿ ಈಗ ಈ ಜಗತ್ತಿನಲ್ಲಿ ಇಲ್ಲ ಎಂದು ಹೇಳಿದರು. ಆಕಾಶ್ ತನ್ನ ಅಮ್ಮನ ಹತ್ತಿರ ನೆಲದ ಮೇಲೆ ಮಂಡಿಯೂರಿ ಕುಳಿತನು. ತನ್ನ ತಾಯಿಯ ಎರಡೂ ಪಾದಗಳನ್ನು ಕೈಗಳಿಂದ ಹಿಡಿದು ಮುತ್ತಿಡಲಾರಂಭಿಸಿದನು ಮತ್ತು ಜೋರಾಗಿ ಅಳುತ್ತಾ, ನನ್ನನ್ನು ಕ್ಷಮಿಸಿಬಿಡು ಅಮ್ಮ, ನಾನು ನಿನಗೆ ಇನ್ಯಾವತ್ತೂ ನೋವು ಕೊಡುವುದಿಲ್ಲ. ನೀನು ಈ ರೀತಿ ನಮ್ಮನ್ನು ಬಿಟ್ಟು ಹೋಗಬೇಡ ಅಮ್ಮ ಎಂದು ಕೂಗಿದನು. ಸ್ನೇಹಿತರೇ, ಎಷ್ಟು ವಿಚಿತ್ರ ಅಲ್ವಾ? ಯಾರಾದರೂ ನಮ್ಮನ್ನು ಅಪಾರವಾಗಿ ಪ್ರೀತಿಸಿದಾಗ ನಾವು ಅವರ ಪ್ರೀತಿಯನ್ನು ಅರ್ಥಮಾಡಿಕೊಳ್ಳುವುದಿಲ್ಲ, ಅವರನ್ನು ಕಡೆಗಣಿಸುತ್ತೇವೆ. ಆದರೆ ಯಾವಾಗ ಅದೇ ವ್ಯಕ್ತಿ ನಮ್ಮಿಂದ ದೂರ ಹೋಗುತ್ತಾರೋ ಆಗ ನಮಗೆ ಅವರ ಪ್ರೀತಿಯ ಆಳದ ಅರಿವಾಗುತ್ತದೆ. ಕೊನೆಗೆ ಸುಮಂಜಿ ಸಾವಿನ ಎದುರು ಸೋತಿರಬಹುದು, ಆದರೆ ಅವರ ಪ್ರೀತಿ ಗೆದ್ದಿತು. ಹಾಗಾದರೆ ಸ್ನೇಹಿತರೆ, ನಿಮಗೆ ಈ ಕಥೆ ಹೇಗೆ ಅನಿಸಿತು ಎಂಬುದನ್ನು ಲೈಕ್ ಮತ್ತು ಕಾಮೆಂಟ್ ಮಾಡುವ ಮೂಲಕ ಖಂಡಿತ ತಿಳಿಸಿ. ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಸಿಗೋಣ ಒಂದು ಹೊಸ ಕಥೆಯೊಂದಿಗೆ. ತುಂಬಾ ಧನ್ಯವಾದಗಳು.